ಹಾಯ್, ನನ್ನ ಹೆಸರು ಲಕ್ಷ್ಮಿ ಅಂತ. ಇವ್ರು ಸಂತೋಷ್ ನನ್ನ ಹಸ್ಬೆಂಡ್. ಇದು ನನ್ನ ಪಾಪು. ಸೊ ನಾನು 10th of July ನನಗೆ ಹಾಸ್ಪಿಟಲ್ ಬಂದಿದ್ದು. ಆ್ಯಂಡ್ ನನ್ನ ಗೈನಕಾಲಜಿಸ್ಟ್ ಬಂದು ಡಾಕ್ಟರ್ ಸೌಮ್ಯ ಅವರು. ಅವ್ರು ರೆಫರ್ ಮಾಡಿದ್ರಿಂದ ಈ ಹಾಸ್ಪಿಟಲ್ ಬಂದಿದ್ದೆ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಬೈಕಾರ್ನೆಟ್ ಯೂಟ್ರಸ್. ಸೊ ಅದರಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ ಆಗಿ 7 monthsಗೆ ನನಗೆ ವಾಟರ್ ಬ್ರೇಕ್ ಆಗಿ ಆ್ಯಂಡ್ ಇಮಿಡಿಯೇಟ್ ಎಮರ್ಜೆನ್ಸಿಯಲ್ಲಿ ಈ ಹಾಸ್ಪಿಟಲ್ ರೆಫರ್ ಮಾಡಿದ್ರು ಡಾಕ್ಟರ್ ಸೌಮ್ಯ ಅವರು. ಸೊ ಅಲ್ಲಿಂದ 10 July ನೈಟ್ ಇಲ್ಲಿಗೆ ಅಡ್ಮಿಟ್ ಆದೆ. ಆ್ಯಂಡ್ ಅಡ್ಮಿಟ್ ಆಗಿ ದಿನದಿಂದ ಇಲ್ಲಿವರೆಗೂ ಎಲ್ಲ ಸರ್ವಿಸಸ್ಸು ಕಂಫರ್ಟಬಲ್ ಆಗಿದೆ. ಎಲ್ಲರೂ ರೀಚಬಲ್ ಇದ್ದಾರೆ. ಇಲ್ಲಿ ಲೈಕ್ ಯಾವುದೇ ಸ್ಟ್ರಕ್ಚರ್ ಇಲ್ಲ, ಓಕೆ ಇವ್ರನ್ನೇ ಮೀಟ್ ಮಾಡಬೇಕು ಅವ್ರನ್ನೇ ಮೀಟ್ ಮಾಡಬೇಕು ಅಂತ. ಎಲ್ಲರೂ ಯಾರನ್ನು ಕೇಳಿದ್ರು ಇನ್ಫಾರ್ಮೇಷನ್ಸ್ ಕೊಡ್ತಾರೆ, ಬೇಗ ರೀಚಬಲ್ ಇದ್ದಾರೆ. ಅದೇ ಆ್ಯಂಡ್ ಇಲ್ಲಿ ಬಂದಾಗ ಸ್ವಲ್ಪ ಭಯ ಆಯಿತು ಹೊಸ ಹಾಸ್ಪಿಟಲ್, ಬಿಕಾಸ್ ನನ್ನ ಟ್ರೀಟ್ಮೆಂಟ್ ಬಂದು ನಾನು ಬೇರೆ ಹಾಸ್ಪಿಟಲ್ ತಗೊಂಡಿದ್ದು. ಆ್ಯಂಡ್ ಆಲ್ ಆಫ್ ಅ ಸಡನ್ ಡೆಲಿವರಿಗೆ ಅಂತ ಈ ಹಾಸ್ಪಿಟಲ್ ಬಂದಾಗ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು. ಬಟ್ ದ ಸೆಕೆಂಡ್ ಡೇ ಇಲ್ಲಿ ಇದ್ದಿದ್ದ ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಕೊಡೋದಾಗ್ಲಿ, ಇಲ್ಲ ನಮ್ಮ ಡಾಕ್ಟರ್ ಅವ್ರು ಇಲ್ಲಿಗೆ ಬಂದಿದ್ದಾಗಲಿ, ಆ್ಯಂಡ್ ಬೇರೆ ಡ್ಯೂಟಿ ಡಾಕ್ಟರ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ರಿಂದ ನನಗೆ ಕಾನ್ಫಿಡೆಂಟ್ ಫೀಲ್ ಆಯಿತು. ಆ್ಯಂಡ್ ನನ್ನ C-section ಚೆನ್ನಾಗಿ ಮುಗಿತ್ತು. ಸೊ ಅಲ್ಲಿಂದ ಪಾಪು ಹುಟ್ಟಿದ್ಲು. ಆ್ಯಂಡ್ ಆಸ್ ಯು ನೋ, ದ 7th month ಪ್ರೀ ಟರ್ಮ್ ಬೇಬಿ ಅನ್ನೋದ್ರಿಂದ ಈ ವೆಯ್ಟ್ ತುಂಬ ಕಡಿಮೆ ಇತ್ತು. ಲೈಕ್ 1 kg 80 grams ಅಷ್ಟೇ ಇದ್ದು. ಅವಾಗ ನಮಗೆ ಡಾಕ್ಟರ್ ವಿವೇಕಾನಂದ ಅವರು ಇಂಟ್ರೊಡ್ಯೂಸ್ ಆದರು ಆಸ್ ಅ ಪೀಡಿಯಾಟ್ರಿಷಿಯನ್ ಫಾರ್ ಬೇಬಿ. ಸೊ ಅವರು ಕೂಡ ತುಂಬ ಸಪೋರ್ಟಿವ್. ಆ್ಯಂಡ್ ನಾರ್ಮಲಿ 1 kg ಇದೆ ಅಂದ ತಕ್ಷಣ ಪೇರೆಂಟ್ಸ್ ಹೆದರ್ಕೊಳ್ಳೋದು ಕಾಮನ್. ಬಟ್ ಆ ಹೆದರ್ಕೊಳ್ಳೋದನ್ನೆಲ್ಲ ಬಿಟ್ಟು ಕಾನ್ಫಿಡೆಂಟ್ ಆಗಿ ಇರಬೇಕು ಅಂತ ಹೇಳಿ ಡಾಕ್ಟರ್ ವಿವೇಕಾನಂದ ಅವರು ಕೊಟ್ಟಿದ್ದ ಕಾನ್ಫಿಡೆನ್ಸ್ ಇಂದಾನೆ ಓಕೆ ಇವಳು ಬೇಗ ವೆಯ್ಟ್ ಗೇನ್ ಮಾಡ್ಬೋದು, ಗೇನ್ ಮಾಡ್ಕೊಂತಾಳೆ, ಆರಾಮಾಗಿದ್ದಾಳೆ ಬೇಬಿ ಅಂತ ಹೇಳಿದ್ರು. ಡೇ 1 ಅವ್ರು ನಮಗೆ ಎಲ್ಲಾನು ಹೇಳ್ತಾ ಇದ್ದಾರೆ. ಲೈಕ್ ಪ್ರತಿ ಡೇಟ್ದು ಅಪ್ಡೇಟ್ ಕೊಡ್ತಿದ್ರು ನಮಗೆ. ಓಕೆ ಇವತ್ತು ಇಷ್ಟು ವೆಯ್ಟ್ ಆಗಿದ್ದಾಳೆ, ಆಕ್ಟಿವ್ ಇದ್ದಾಳೆ, ಏನೇ ಟ್ರೀಟ್ಮೆಂಟ್ ಕೊಟ್ಟರು ನಮ್ಗೆ ಕೇಳ್ಬಿಟ್ಟು ಕೊಡ್ತಿದ್ರು. ಆ್ಯಂಡ್ ನಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ಅವರು ನಮ್ಗೆ ತುಂಬ ಮೋಟಿವೇಟ್ ಮಾಡ್ತಿದ್ರು. ಅದೇ ನಾವು ಹೆದರ್ಕೋತಿದ್ವಿ. ಆಬ್ವಿಯಸ್ಲಿ ಅಮ್ಮ ಅಂತಂದ್ರೆ ನಾನು ಅಳ್ತಿದ್ದೆ. ಬಟ್ ನನಗೂ ಬಂದು ಹೇಳ್ತಿದ್ರು ಏನೂ ಇಲ್ಲ, ಪಾಪುಗೆ ಏನಾದರೂ ಪ್ರಾಬ್ಲಮ್ ಇದ್ದಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಪಾಪು ಆರಾಮಾಗೇ ಇದ್ದಾಳೆ, ವೆಯ್ಟ್ ಒಂದೇ ಪ್ರಾಬ್ಲಮ್ ಅಂತ. ಆ್ಯಂಡ್ ಇವತ್ತು ಪಾಪುದು 20th day. ಇವತ್ತು ಪಾಪು ಬಂದು 1.42 kgs ಇದ್ದಾಳೆ. ಆ್ಯಂಡ್ ಶಿ ಇಸ್ ಹೆಲ್ತಿ ಆ್ಯಂಡ್ ವಿ ಆರ್ ಹ್ಯಾಪಿ ಅಬೌಟ್ ದ ಹಾಸ್ಪಿಟಲ್ ಡಾಕ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.